ಹಾಯ್ ಫ್ರೆಂಡ್ಸ್, ಶ್ರೇಯ ಲಾಗ್ಸ್ಗೆ ಸ್ವಾಗತ. ಇವತ್ತು ಗುರುವಾರ ಬೆಳಗ್ಗೆನೇ ನನ್ನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಈಗ ಗಂಟೆ ಬಂದು 6:30. ನಾನು ಇವತ್ತು ನನ್ನ ಮಗನಿಗೆ ಎಕ್ಸಾಮ್ ಆಗಿರೋದ್ರಿಂದ ಇವತ್ತು ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಮಧ್ಯಾಹ್ನಕ್ಕೆ ಸೊಪ್ಪಿನ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಯಾವ್ಯಾವ ರೀತಿ ನಾನು ರೆಸಿಪಿ ಮಾಡ್ತೀನಿ. ಆಲ್ರೆಡಿ ನಾನು ಬಿಸಿಬೇಳೆ ಬಾತು ಮತ್ತು ಸೊಪ್ಪಿನ ಸಾಂಬಾರು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆದರೂ ಇವತ್ತು ಮಾಡ್ತಾ ಇರೋದ್ರಿಂದ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ನಾನಿಲ್ಲಿ ಬೀನ್ಸು ಮತ್ತು ಕ್ಯಾರೆಟು ಗೆಡ್ಡೆಕೋಸನ್ನ ಇಲ್ಲಿ ಉದ್ದುದ್ದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬಿಸಿಬೇಳೆ ಬಾತ್ಗೆ ಅಂತ ಹೇಳ್ಬಿಟ್ಟು. ಮತ್ತು 1 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೀನಿ, ಸೋನಾ ಮಸೂರಿ ಅಕ್ಕಿ. ಮತ್ತು 1 ಗ್ಲಾಸು ಬೇಳೆನ ತೊಗೊಂಡಿದ್ದೀನಿ. ಈ ಎರಡನ್ನೂ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ. ನಂತರ ಈ ಎರಡನ್ನೂ ಚೆನ್ನಾಗಿ ವಾಶ್ ಮಾಡಿಕೊಂಡು ಆಮೇಲೆ ನಾನು ಒಂದು ಸ್ವಲ್ಪ ಅರಿಶಿನ ಪೌಡರ್ನ ಇದಕ್ಕೆ ಹಾಕೋತಾ ಇದ್ದೀನಿ, 1 ಚಿಟಿಕೆ ಅಷ್ಟು. ನಂತರ ಇಲ್ಲಿ ತರಕಾರಿಗಳನ್ನೆಲ್ಲ ವಾಶ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲನೂ ನಾನು ಇದೇ ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ನಾನು 3 ಗ್ಲಾಸಷ್ಟು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ. 3ರಿಂದ 4 ಗ್ಲಾಸ್ ನೀರನ್ನು ಹಾಕ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನು ಇಲ್ಲಿ ಹಾಲನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಬೇಕಾದಂಥ ಕರಿಬೇವಿನ ಸೊಪ್ಪು, ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ, ಇಂಗು ಮತ್ತು ಒಣಮೆಣ್ಸಿನ್ಕಾಯಿನ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಹಾಲು ಕಾಯ್ದಾಗಿದೆ. ನಾನು ಬೆಳಗ್ಗೆ ಕಾಫಿ ಕುಡಿತೀನಿ. ನಾನು ಇನ್ಸ್ಟಂಟ್ ನೆಸ್ಕೆಫೆನ ಹಾಕ್ಕೊಂಡು ಕಾಫಿ ಬೆರೆಸ್ಕೊಂಡಿದ್ದೀನಿ. ನಂತರ ಈ ಕುಕ್ಕರ್ ವಿಷಲ್ ಆದ ನಂತರ ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಇಲ್ಲಿ ತೊಗೊಂಡಿದ್ನಲ್ಲ ಕರಿಬೇವಿನ ಸೊಪ್ಪು, ಬಟಾಣಿ, ದಪ್ಪ ಮೆಣಸಿನ್ಕಾಯಿ, ಟೊಮೆಟೊ ಇದನ್ನು ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದು ಫ್ರೈ ಆದ ನಂತರ ಇದಕ್ಕೆ ಇಂಗನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ ನಾನು ಬಿಸಿಬೇಳೆ ಬಾತು ಪೌಡರ್ನ ನಾನು ಮನೆಯಲ್ಲೇ ಮಾಡಿಟ್ಕೊಂಡಿದ್ದೆ. ಆ ಪೌಡರ್ನ ಆಲ್ರೆಡಿ ನಾನು ನನ್ನ ಲಾಗಲ್ಲಿ ಶೇರ್ ಮಾಡಿದ್ದೀನಿ. ಇಲ್ಲಿ 2 ವಿಷಲ್ನ ಕುಕ್ಕರಲ್ಲಿ ಕೂಗಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ಎಲ್ಲ ತರಕಾರಿ, ಬೇಳೆ, ಅನ್ನ, ಅಕ್ಕಿ ಎಲ್ಲವೂ ಚೆನ್ನಾಗಿ ಬೆಂದಿದೆ. ನಂತರ ನಾನು ಆ ಕುಕ್ಕರಲ್ಲಿ ಬೇಯಿಸಿದ್ದನ್ನು ಈ ಪಾತ್ರೆಗೆ ಹಾಕೋತಾ ಇದ್ದೀನಿ. ನಂತರ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ಕೊಂಡಿದ್ನಲ್ಲ ಅದು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ. ನಂತರ ಇದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ಕುದೀತಾ ಇರಬೇಕಾದ್ರೆ ನಾವು ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತೀನಿ.
ನೋಡಿ ಫ್ರೆಂಡ್ಸ್, ಇಲ್ಲಿ ಬಿಸಿಬೇಳೆಬಾತು ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬಂದಿದೆ, ಕಲರ್ಫುಲ್ ಆಗಿದೆ ಬಿಸಿಬೇಳೆಬಾತು. ನೋಡಿ, ಇದನ್ನು ಈಗ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ನಂತರ ಇಲ್ಲಿ ನನ್ನ ಮಗ ದೇವ್ರ ಪೂಜೆನೆಲ್ಲ ಮಾಡಿದ್ದಾನೆ. ಆಲ್ರೆಡಿ ದೇವ್ರ ಪೂಜೆ ಎಲ್ಲ ಆಗಿದೆ. ನಮ್ಮ ಮನೆಗೆ 8 o'clock ಅಷ್ಟೊತ್ತಿಗೆಲ್ಲ ದೇವ್ರ ಪೂಜೆ ಆಗಿರುತ್ತೆ. ನಂತರ ಇಲ್ಲಿ ನಾನು ಅಡುಗೆಗೆ ಅಂತ ಹೇಳ್ಬಿಟ್ಟು, ಸಾಂಬಾರಿಗೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಸೊಪ್ಪನ್ನು ತೊಗೊಂಡಿದ್ದೀನಿ, ಬೇಳೆ ತೊಗೊಂಡಿದ್ದೀನಿ, ಟೊಮೆಟೊ ತೊಗೊಂಡಿದ್ದೀನಿ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತೊಗೊಂಡಿದ್ದೀನಿ. ನಂತರ ಈ ಕುಕ್ಕರ್ಗೆ ನಾನು 1 ಕಪ್ಪಷ್ಟು ಬೇಳೆನ ಹಾಕೋತಾ ಇದ್ದೀನಿ. ನಂತರ ಇದನ್ನು ವಾಶ್ ಮಾಡ್ಕೊಂಬಿಟ್ಟು ನಂತರ ನಾನು ಇದಕ್ಕೆ ಇಲ್ಲಿ ಎಲ್ಲ ತೊಗೊಂಡಿದ್ನಲ್ಲ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಹಸಿರು ಮೆಣಸಿನ್ಕಾಯಿ ಮತ್ತು ಅರಿಶಿನ, ಜೀರಿಗೆ ಎಲ್ಲನೂ ಇದಕ್ಕೆ ಸೇರಿಸ್ಕೊತೀನಿ. ನಂತರ ಮಿಕ್ಸ್ ಸೊಪ್ಪನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೆ, ಅದು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದಕ್ಕೆ 1 ಚಂಬಲ್ಲಿ ನೀರಲ್ಲಿ ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಪಾತ್ರೆಗಳೆಲ್ಲ ಅದನ್ನೆಲ್ಲ ಅಷ್ಟೊತ್ತಿಗೆ ತೊಳ್ಕೊಳ್ಳೋಣ ಅಂತ ಪಾತ್ರೆಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ನಂತರ ನಾನು ತಿಂಡಿ ಆದ ಕೂಡಲೇ ನಾನು ಯಾವಾಗಲೂ ಟೀ ಕುಡಿದು ನನಗೆ ಅಭ್ಯಾಸ ಇರೋದ್ರಿಂದ ಈ ಪಕ್ಕದಲ್ಲೇ ನಾನು ಟೀ ಮಾಡ್ಕೊತಾ ಇದ್ದೀನಿ 1 ಗ್ಲಾಸಷ್ಟು.
ನಂತರ ಇಲ್ಲಿ ನನ್ನ ಟೀ ರೆಡಿಯಾಗಿದೆ. ಫ್ರೆಂಡ್ಸ್, ನನ್ನ ಟೀ ಇಲ್ಲಿ ರೆಡಿಯಾಗಿದೆ. ಫಸ್ಟು ನಾನು ಇದನ್ನು ನಾನು ಯಾವಾಗಲೂ ಅಷ್ಟೇ, ನಾನು ಬ್ರೇಕ್ಫಾಸ್ಟ್ ಆದ ನಂತರ ಯಾವಾಗಲೂ ನಾನು ಟೀ ಕುಡಿದೆ ಮತ್ತೆ ಕೆಲಸನ ಕಂಟಿನ್ಯೂ ಮಾಡೋದು. ಈಗ ನನ್ನ ಟೀ ರೆಡಿಯಾಗಿದೆ. ಈ ಟೀ ಕುಡಿದು ನಂತರ ನೆಕ್ಸ್ಟ್ ನನ್ನ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಈಗ ಇಲ್ಲಿ ಮನೆಯೆಲ್ಲ ತುಂಬಾ ಗಲೀಜಾಗಿದೆ. ಈಗ ನಾನು ಕಸ ಎಲ್ಲ ಹೊಡ್ಕೋಬೇಕು. ಕಸನೆಲ್ಲ ಗುಡಿಸ್ಕೊಂಡ್ಬಿಟ್ಟು ನಂತರ ನಾನು ಮನೆ ಒರೆಸ್ಕೊತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಎಷ್ಟು ಧೂಳಾಗಿದೆ ಅಂತ ಹೇಳ್ಬಿಟ್ಟು. ಕಸ ಎಲ್ಲ ಗುಡಿಸಿದ್ದಾಯಿತು ಫ್ರೆಂಡ್ಸ್. ಇವಾಗ ನಾನು ಲೈಝಾಲ್ ಹಾಕ್ಬಿಟ್ಟು ಮನೆನ ಎಲ್ಲ ಒರೆಸ್ಕೊಂಬರ್ತೀನಿ ಬೇಗ ಬೇಗ. ಟೈಮ್ ಬಂದು 12:30 ಆಗ್ತಾಯಿದೆ. ಸಾರು ಬೇರೆ ಮಾಡಬೇಕು. ಎಲ್ಲ ಒರೆಸ್ಬಿಟ್ಟು ಆಮೇಲೆ ಸಾರು ಮಾಡಬೇಕಾದ್ರೆ ಸಿಗ್ತೀನಿ ಫ್ರೆಂಡ್ಸ್.
ಇಲ್ಲಿ ಕುಕ್ಕರಲ್ಲಿ ನಾನು ಬೇಳೆ ಸೊಪ್ಪು ಎಲ್ಲ ಬೇಯಿಸಿದ್ನಲ್ಲ, ಅದು ವಿಷಲ್ಲು ಆರಿದೆ. ಈಗ ನಂತರ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ ಫ್ರೆಂಡ್ಸ್, ಬೇಳೆ ಮತ್ತು ಸೊಪ್ಪು ಎಲ್ಲನೂ ಚೆನ್ನಾಗಿ ಬೆಂದಿದೆ. ನಂತರ ನಾನು ಒಂದು ಒಲೆ ಮೇಲೆ, ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ. ನಂತರ ಒಂದು ಎಸಳು ಕರ್ಬೇವಿನ ಸೊಪ್ಪನ್ನು ಹಾಕಿದ್ದೀನಿ. ನಂತರ ಈ ಕಟ್ಟನ್ನು ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ, ಇದು ಸೊಪ್ಪು ಚೆನ್ನಾಗಿ ಬೆಂದಿರೋದು ಮಾತ್ರ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಕಟ್ಟು ಬೇರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕೋತಾ ಇದ್ದೀನಿ. ನಂತರ 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಮಿಕ್ಸಿಯಲ್ಲಿ ರುಬ್ಕೋತಾರೆ ಸೊಪ್ಪನ್ನ, ಬಟ್ ನಾನು ರುಬ್ಕೊಳ್ಳಲ್ಲ. ಈ ಥರ ಮಸಿಯೋದ್ರಲ್ಲಿ ಬಿಡ್ತೀನಿ ಸೊಪ್ಪನ್ನೆಲ್ಲ ನುಣ್ಣಗೆ. ಈ ಥರನೂ ತುಂಬಾ ಟೇಸ್ಟಿಯಾಗಿರುತ್ತೆ. ನಿಮಗೆ ಯಾವುದಿಷ್ಟನೋ ಅದನ್ನು ಮಾಡ್ಕೋಬೋದು. ಇಲ್ಲಿ ಸಾಂಬಾರನ್ನ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊಪ್ಪು ಮತ್ತು ಕಟ್ಟು ಬೇರೆ ಮಾಡ್ಕೊಂಡಿದ್ನಲ್ಲ, ಅದೆರಡು ಮಿಕ್ಸ್ ಮಾಡಿ ಇಟ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊಪ್ಪಿನ ಸಾರನ್ನು. ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಹುಣಸೆ ರಸ ಕೂಡ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಸೊಪ್ಪಿನ ಸಾರು ಕುದೀತಾ ಇದೆ. ಈಗ ಇದು ಒಂದು ಕುದಿ ಬಂದ ನಂತರ ನಾವು ಇದನ್ನು ಆಫ್ ಮಾಡ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ ಇವತ್ತಿನ ಲಾಗು. ಮತ್ತೆ ನಾಳೆ ನಾನು ಸಿಗ್ತೀನಿ. ಓಕೆ, ಬಾಯ್.